ಶಕ್ತಿಯ ಮಾತುಗಳಾಗಿದ್ದು, ಆದಿಶಕ್ತಿಯ ಮಾತುಗಳಾಗಿದ್ದು, ಮುತ್ತಿನಂತ ಮಾತುಗಳಾಗಿದ್ದು, ಬದುಕಿನ ಚೇತನದ ಶಕ್ತಿಗಳಾಗಿದ್ದವು ಅಂತನ್ನಕ ನಾವು ಬಹಳ ಅಪ್ಪಾಜಿಗಳ ಪಾದಕ್ಕೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಯಾಕಂತಂದ್ರ ಅವರು ನನಗೆ ಹೇಳಿದ್ರು, ಯಾಕಪ್ಪ ಅಂದ್ರೆ ನಾ ಎಲ್ಲೇ ದವಾಖಾನೆಯಾಗ ಇದ್ದಿದ್ನಿ ಅಂದ್ರ ನಾ ಕಾರ್ಯಕ್ರಮಕ್ಕೆ ಬರ್ಲಾರ್ದಂಗ ಆಕೈತಿ, ಅದೇನಕ್ಕಾಗ್ಲಿ ನಾ ಕಾರ್ಯಕ್ರಮಕ್ಕೆ ಬಂದನ ಮುಂದಿನ ವಿಚಾರ ಅಂತ ಮಾತನ್ನು ಹೇಳಿದ್ರು. ಅಪ್ಪಾಜಿಗಳಿಗೆ ನಾನು ಈ ಎಲ್ಲಾ ಸದ್ಭಕ್ತರ ಪ್ರೀತಿ ಪ್ರೇಮ ನಿಮ್ ಮ್ಯಾಲ ಐತಿ, ನಿಮ್ಗೆ ಏನೇನೂ ಆಗುದಿಲ್ಲ, ನೀವು ಇದೇ ರೀತಿ ನಮಗೆ ಆಶೀರ್ವಚನ ಮೂಲಕ ಆಶೀರ್ವದಿಸ್ತಿರ್ತೀರಿ ಅಂತಂದು ಹೇಳ ನೀಲಕಂಠೇಶ್ವರ ಪರಮಾತ್ಮನಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಯರ್ದಾದಿಂದ ಸುಮಾರು 7-10 ಜನ ಸದ್ಭಕ್ತರು ನಮಗ ಪ್ರತಿ ತಿಂಗಳ ಕಡಿ ರವಿವಾರ ತಪ್ಸಲಾರ್ದವರಾಗ್ತಾರೆ. ಇವತ್ತಲ್ಲಿ ತಾಯಂದಿರೂ ತೇರ್ದಾದಿಂದ ಬಂದಾರ. ನಾವು ಬಹಳ ಅಭಿಮಾನ ಅನಿಸ್ತತಿ, ನಮಗ ಪ್ರೀತಿ ಅನಿಸ್ತತಿ. ನಿಮ್ಮಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತೂ ಈ ನಮ್ಮ ಕೈ ಜೋಡಿಸ್ತಿಲ್ಲ. ನಿಜವಾಗ್ಲೂ ನೀವು ಏನಪ್ಪಾ ಅಂತ ನೀಲಕಂಠೇಶ್ವರ ಪರಮಾತ್ಮನ ಸ್ವರೂಪ ಅಂತಂದ್ರೆ ಹೇಳ್ತಾನು. ಅದೇ ತರನಾಗಿ ಮಾಲಿಂಪುರದಿಂದನೂ ಸಾಕಷ್ಟು ಜನ ಸದ್ಭಕ್ತರು ಬರತಾರ. ಮತ್ತ ನಮ್ಮ ಯರಗಟ್ಟಿಂದನೂ ನಮ್ಮ ಅತನಿ ರಮೇಶ, ಯಾವ ನಮ್ಮದ ಜಾತಿ ಅನ್ನ ಎಲ್ಲಾ ಸ್ವಂತ ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದ ಶಕ್ತಿ ತುಂಬುವಂತ ಕೆಲಸ ಮಾಡತ್ತಾರು. ಬನಟ್ಟಿಯಿಂದ ನಮ್ಮ ಮಾದೇವ ಕಕ್ಕ ಆಸಂಗಿಯವರು 1 ತಿಂಗಳ ತಕ್ಕ ಕಾಯ್ಕೊಂಡು ಕೂತಿರ್ತಾರ. ಪಾಪ ಪುಣ್ಯಾತ್ಮರು ನಮ್ಮ ಅಜ್ಜಾರ ಕಾರ್ಯಕ್ರಮಕ್ಕ ಏನಪ್ಪ ಯಾವಾಗ ಬರ್ತೈತಪ್ಪ ಅಂತಂದು ಹೇಳಿ ಅವ್ರ ಮನ್ಯಾನವ್ರ ಮಾಡಿ ಒಂದು ಮಾತು ಹೇಳಿ ನನಗೆ ತಿಂಗಳಕ್ಕೊಮ್ಮೆ ನಾನು ಚಾರ್ಜ್ ಹಾಕೊಂಡ್ರು. ಮಾದೇವ ಕಕ್ಕ ಆಸಂಗಿ ಅವರು ದೊಡ್ಡಲ್ಲ ಅವ್ರ ಮನ್ಯಾಗ ಹೇಳಿದ್ದು, ಬ್ಯಾರೆದವ್ರು ನಮಗ್ ಹೇಳಿದ್ರು, ನೀವೊಂದ ಅವ್ರು ಕರ್ಕೊಂಡು ಹೋಗಿ ಏನ್ ಕೆಲಸ ಮಾಡತ್ತಿಪ್ಪ ಅಂದ್ರ ಅವ್ರನ್ನ ಚಾರ್ಜ್ ಮಾಡಕತ್ತಿಪ್ಪ ಅಂತಂದ್ರು. ನಮಗೆಲ್ಲ ಅದೆಲ್ಲ ಅಜ್ಜಾರ ಆಶೀರ್ವಾದ. ಅವ್ರು ದುಡುಕಿ ಮಾಡ್ಯಾರ, ಅವ್ರ ಮ್ಯಾಲ ಬಾಳ ಪ್ರೀತಿದ್ರು. ಅದೇ ತರನಾಗಿ ಹೊಸೂರದಿಂದ ನಮ್ಮ ಕರ್ಜಾಡ್ರ ಕಾಕ ಸಾಕಷ್ಟು ಜನ ಇವರು ಅವ್ರ ಅನ್ನೋದು ಎಲ್ಲರೂ ನೀವು ಬಂದಾರೆ. ದಯವಿಟ್ಟು ಹೆಸರುಗಳನ್ನ ಹೇಳಿಲ್ಲ ಅಂತಂದಪ್ಪ, ಇದು ಮಾಡ್ಬೇಡ್ರಿ. ಇವೆಲ್ಲರೂ ಬಂದ ನಿಮ್ ಪಾದಕ್ಕೆ ನಾನು ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮಂಗಲ ಮಾಡುವ ಈ ಕಾರ್ಯಕ್ರಮದ ಒಂದು ವಿಶೇಷ ನಾವನ್ನ ಮಾಡೀವಿ. ಏನಪ್ಪಾ ಅಂತಂದ್ರ ಚಿಕ್ಕ ಮಕ್ಕಳು ಕಾಯಿಯನ್ನು ಹಿಡ್ಕೋಬೇಕ. ಇಲ್ಲಿ 6 ಮಂದಿ ಮಕ್ಕಳಿಗೆ ನಾ ಹೆಸರು ಹೇಳ್ತೇನೆ. ದಯವಿಟ್ಟು ಅವ್ರ ಮಕ್ಕಳ ಮುಂದೆ ಬರಬೇಕು, ಅವರು ಕಾಯಿ ಹಿಡಬೇಕು. ಹಿರಿಯರು ಏನಪ್ಪಾ ಅಂದ್ರ ಅವ್ರ ಹಿಂದೆ ನಿಂತ್ಕೊಂಡ ಕಪ್ರ ಹಾಕಬೇಕು. ಮತ್ತ ಮೊದಲನೇದಾಗಿ ಮಂಗಳಾರತಿಯನ್ನ ನಮ್ಮ ಅಲ್ಲಪ್ಪನ ಬಲ್ಲಮಾವರಿಗೆ ಹೇಳಬೇಕು. 2ನೇದಾಗಿ ಮಂಗಳಾರತಿಯನ್ನ ನಮ್ಮ ಸಿದ್ದಪ್ಪ ಮುರುಗುಂಡಿ ಅವರು ಹೇಳಬೇಕು. ಕಾರ್ಯಕ್ರಮ ಒತ್ತರ ಅಂತ ಮುಗಿಸೋಣ ಅಂತ ಹೇಳ್ತಾನ. ಮೊದಲನೇದಾಗಿ ಹೂಗಾರ ತಮ್ಮ ಕೊನೆಕ್ಟಿಯಿಂದ ಬಂದಾರು, ಆ ತಮ್ಮ ಬರ್ಬೇಕು. ಮತ್ ನಮ್ಮ ಸಮರ್ಥ ವಜ್ರಮಟ್ಟಿ, ಈರಣ್ಣ ಬೇವೂರ, ಚೇತನ್ ಗಲವಾಯಿ, ದಾನೇಶ್ ಸಿಂಗೆ, ಮಲ್ಲಿಕಾರ್ಜುನ ಅರಳಿಕಟ್ಟಿ, ದಯವಿಟ್ಟು ಇಲ್ಲಿ ಬರ್ಬೇಕು ತಮ್ಮ. ಈ ಒಂದು ನಾವು ಉದ್ದೇಶ ಏನಪ್ಪಾ ಅಂತಂದ್ರ ಮಕ್ಕಳಲ್ಲಿ ಸಂಸ್ಕಾರ ಬರಬೇಕು. ಭಕ್ತಿ ಪ್ರೇಮ ಪ್ರೀತಿ ಅನ್ನುವಂಥದ್ದ ನಾವು ಮೂಡಿಸ್ಬೇಕಾಗಿತ್ತು ಮಕ್ಕಳಲ್ಲಿ. ಇವತ್ತು